ಇನ್ನು ರಾಜಧಾನಿ ಬೆಂಗಳೂರಿನಲ್ಲಿ ರೇವ್ ಪಾರ್ಟಿ ಮೇಲೆ ಸಿಸಿಬಿ ದಾಳಿಯನ್ನು ನಡೆಸಿತ್ತು. ಜಿಆರ್ ಫಾರ್ಮ್ ಹೌಸ್ನಲ್ಲಿ ನಟಿ ಹೇಮಾ ಕೂಡ ಇರುವಂಥ ವಿಚಾರ ಎಲ್ಲ ಕಡೆ ಕೂಡ ಸ್ಪ್ರೆಡ್ ಆಯಿತು. ಆಕೆ ಅಲ್ಲಿರುವಂಥ ವಿಚಾರ ಜಿಆರ್ ಫಾರ್ಮ್ ಹೌಸ್ನಲ್ಲೇ ನಟಿ ಹೇಮಾ ಇರುವಂಥದ್ದು. ನಾನು ಆಂಧ್ರದಲ್ಲಿದ್ದೀನಿ ಅಂತ ಆಕೆ ಒಂದು ವಿಡಿಯೋನ ಹರಿಬಿಟ್ಟಿದ್ದಾರೆ. ನಾನಲ್ಲಿ ಇರಲೇ ಇಲ್ಲ ಜಿಆರ್ ಫಾರ್ಮ್ ಹೌಸ್ನಲ್ಲಿ ಅಂತ, ಆಂಧ್ರದಲ್ಲಿದ್ದೀನಿ ಅಂತ. ಆದರೆ ಈಗ ಆ ವಿಡಿಯೋದ ಸತ್ಯಾಸತ್ಯತೆ ಹೊರಗೆ ಬರ್ತಾ ಇದೆ. ಆದ್ರೆ ಈಗ ಫಾರ್ಮ್ ಹೌಸ್ನಲ್ಲೇ ಇರುವಂತ ನಟಿ ಹೇಮಾ ಇರುವ ಬಗ್ಗೆ ಪೊಲೀಸರಿಂದ ಮಾಹಿತಿ ಬಂದಿದೆ. ಸೊ ಆಕೆ ಒಂದು ವಿಡಿಯೋ ಬಿಟ್ಟು ಕ್ಲಾರಿಫಿಕೇಶನ್ ಕೊಟ್ಟಿದ್ರು. ಇಲ್ಲ, ನಾನು ನಿನ್ನೆ ಆ ಬೆಂಗಳೂರಿನ ಪಾರ್ಟಿಲೇ ಇರಲಿಲ್ಲ, ಸುಮ್ಮನೆ ನನ್ನನ್ನು ಇದಕ್ಕೆ లింక్ ಮಾಡಿದ್ದಾರೆ ಅಂತ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి, అవన్నీ నమ్మొద్దు. ఓకే, థ్యాంక్ యూ. హాయ్ అండి, నేను ఎక్కడికి వెళ్ళలేదు, నేను హైదరాబాద్లోనే ఉన్నాను. సో ఒక ఫామ్ హౌస్లో ఎంజాయ్ చేస్తున్నాను, చిల్ అవుతున్నాను. సో నా మీద వచ్చే న్యూస్ ఫేక్ న్యూస్, అది అక్కడ మరి ఎవరున్నారో ఏమో నాకు తెలియదు. సో అది ఫేక్ న్యూస్ అండి. ಇದು ನಟಿ ಹೇಮಾ ಅವರ ಕ್ಲಾರಿಫಿಕೇಶನ್ ವಿಡಿಯೋ. ಸ್ವಲ್ಪ ಶೌಚಾಲಯಕ್ಕೆ ಹೋಗ್ತೀನಿ ಅಂತ ಹೇಳಿ ಆ ಗ್ಯಾಪ್ನಲ್ಲಿ ವಿಡಿಯೋ ಮಾಡಿರೋದು, ಸ್ನೇಹಿತರನ್ನ ಕರೆಸ್ಕೊಂಡು ವಿಡಿಯೋ ಮಾಡಿರುವಂತ ನಟಿ ಹೇಮಾ. ವಿಡಿಯೋ ಬಳಿಕ ಪೊಲೀಸರಿಂದ ಪರಿಶೀಲನೆ ನಡೆಸಲಾಯಿತು. ಆ ಬ್ಯಾಕ್ಗ್ರೌಂಡ್ ನಲ್ಲಿರುವಂಥ ಮರ, ಅಲ್ಲಿರುವಂಥ ಪ್ರದೇಶ ಇದೆಲ್ಲ ಯಾಕೋ ಸಿಂಕ್ ಆಗ್ತಿದೆಯಲ್ಲ ಅಂತ ವಿಡಿಯೋ ಮಾಡಿದಂಥ ಜಾಗ ಪರಿಶೀಲಿಸಿದ್ರು ಪೊಲೀಸರು. ತನ್ನ ಹೆಸರು ಹೇಳದಂತೆ ಅಧಿಕಾರಿಗಳ ಬಳಿ ನಟಿ ಅಳಲು ತೋಡ್ಕೊಂಡಿದ್ದಾರೆ. ದಯವಿಟ್ಟು ನನ್ನ ಹೆಸರು ಎಲ್ಲೂ ಹೇಳಬೇಡಿ ಅಂತ ಅಧಿಕಾರಿಗಳಿಗೆ ಕಾಲಿಗೆ ಬಿದ್ದು ಬೇಡಿಕೊಂಡಂತ ನಟಿ ಆತ್ಮಹತ್ಯೆ ಮಾಡ್ಕೊಳ್ಳೋದಾಗಿಯೂ ಕೂಡ ನಟಿ ಹೇಳಿಕೆಯನ್ನ ನೀಡಿದರು ಅಂತ ಪೊಲೀಸ್ ಮೂಲಗಳಿಂದ ನಟಿಯ ಬಗ್ಗೆ ಮಾಹಿತಿ ಸಿಕ್ಕಿದೆ. ಆಕೆ ಅಲ್ಲೇ ಇದ್ಲು ಅನ್ನೋದು. ಶೌಚಾಲಯಕ್ಕೆ ಹೋಗೋದಾಗಿ ಪೊಲೀಸರಿಗೆ ಹೇಳಿ ನಂತರ ಈ ವಿಡಿಯೋನ ಮಾಡಿರುವಂಥದ್ದು ಗೊತ್ತಾಗಿದೆ. ಇನ್ನು ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ, ನೇರ ಸಂಪರ್ಕದಲ್ಲಿ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಅದಕ್ಕೂ ಮುನ್ನ ಈಗ ನಾವು ಹೇಮಾ ವಿಚಾರವಾಗಿ, ಜೊತೆಗೆ ರೇವ್ ಪಾರ್ಟಿ ಸ್ಥಳಕ್ಕೆ ಸ್ಯಾಂಡಲ್ವುಡ್ ನಟ ಹರ್ಷ ಕೂಡ ಸ್ನೇಹಿತರನ್ನ ಭೇಟಿಯಾಗಲು ಬಂದಿರುವಂಥದ್ದು ಆಗಿದೆ. ಜಿಆರ್ ಫಾರ್ಮ್ ಹೌಸ್ನಲ್ಲಾದಂಥ ರೇವ್ ಪಾರ್ಟಿ ಸಂಬಂಧಪಟ್ಟ ಹಾಗೆ ರೇವ್ ಪಾರ್ಟಿ ಸ್ಥಳಕ್ಕೆ ಸ್ಯಾಂಡಲ್ವುಡ್ ನಟ ಹರ್ಷ ಸ್ನೇಹಿತರನ್ನ ಭೇಟಿಯಾಗಲು ಬಂದ ನಟ ಹರ್ಷ, ಜಿಆರ್ ಫಾರ್ಮ್ ಹೌಸ್ಗೆ ನಟ ಹರ್ಷ ಬಂದಿರೋದು. ನಟ ಹರ್ಷ ಆಗೋನ ಬೆನ್ನಲ್ಲೇ ಈಗ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ. ಅಧಿಕಾರಿ ಭೇಟಿಯಾಗಲು ನಾನು ಬಂದಿದ್ದೀನಿ ಅಂತ ನಟ ಹರ್ಷ ಹೇಳಿರೋದು. ಆದರೆ ಸ್ನೇಹಿತರ ಭೇಟಿಗೆ ನಿರಾಕರಿಸಿದಂಥ ಪೊಲೀಸರು ಈಗ ಯಾರನ್ನೂ ಕೂಡ ಭೇಟಿಯಾಗೋ ಹಾಗಿಲ್ಲ ಅಂತ ಪೊಲೀಸರು ನಟ ಹರ್ಷಗೆ ಹೇಳಿದ್ದಾರೆ. ಜೊತೆಗೆ ನನಗೂ ಈ ಪಾರ್ಟಿಗೂ ಯಾವುದೇ ಸಂಬಂಧ ಇಲ್ಲ ಅಂತ ಹರ್ಷ ಹೇಳಿರೋದು. ಫಾರ್ಮ್ ಹೌಸ್ ಬಳಿ TV9ಗೆ ನಟ ಹರ್ಷ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ನನ್ನ ಸ್ನೇಹಿತರನ್ನ ಭೇಟಿಯಾಗಿ ಬಂದೆ ಅಷ್ಟೇನೆ, ಸೊ ನನಗೂ ಈ ಪಾರ್ಟಿಗೆ ಯಾವುದೇ ಲಿಂಕ್ ಇಲ್ಲ ಅಂತ ಅಲ್ಲಿ ಹರ್ಷ ಹೇಳಿದ್ದಾರೆ. ಸೊ ಇದು ಒಂದು ಕಡೆ ಪೊಲೀಸರು ನಡೆಸ್ತಿರುವಂಥ ಪರಿಶೀಲನೆ, ಇನ್ನೊಂದು ಕಡೆ ನಟ ಹರ್ಷ ಬಂದಿರುವಂಥದ್ದು. ನಾನು ಆಫೀಸರ್ಗೆ ಫೋನ್ ಮಾಡಿದ್ದೆ, ಇಲ್ಲೇ ಬಂದ್ಬಿಡಿ, ಇಲ್ಲೇ ಇದ್ದೀನಿ ಅಂದ್ರು, ಅದಕ್ಕೆ ಬಂದೆ ಅಷ್ಟೇ, ನಮ್ಗೆ ಇದಕ್ಕೇನು ಸಂಬಂಧ ಇಲ್ಲ. ನಾನು ಆಫೀಸರ್ಗೆ ಫೋನ್ ಮಾಡಿದ್ದೆ, ಇಲ್ಲೇ ಬಂದ್ಬಿಡಿ, ಇಲ್ಲೇ ಇದ್ದೀನಿ ಅಂದ್ರು, ಅದಕ್ಕೆ ಬಂದೆ ಅಷ್ಟೇ, ನಮ್ಗೆ ಇದಕ್ಕೇನು ಸಂಬಂಧ ಇಲ್ಲ. ರಾಚಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ರಾಚಪ್ಪ, ಈಗ ಈ ಪಾರ್ಟಿ ಸಂಬಂಧಪಟ್ಟ ಹಾಗೆ ನಟಿ ಹೇಮಾ ಕೂಡ ಅಲ್ಲಿದ್ದರು ಅನ್ನೋದು ಅಲ್ಲಿ ಗೊತ್ತಾದಂಥ ವಿಚಾರ ಆರಂಭದಲ್ಲಿ. ಅದಾದ ನಂತರ ಅವರೊಂದು ಕ್ಲಾರಿಫಿಕೇಶನ್ನ ಒಂದು ವಿಡಿಯೋನ ಕೂಡ ರಿಲೀಸ್ ಮಾಡ್ತಾರೆ. ಅಂದರೆ ಅಲ್ಲೇ ರೆಕಾರ್ಡ್ ಮಾಡಿರುವಂಥ ವಿಡಿಯೋನ ಏನಾಗಿತ್ತು ಪೊಲೀಸರು ಹೋದಂಥ ಸಂದರ್ಭದಲ್ಲಿ, ನಂತರ ಆದಂಥ ಹೈಡ್ರಾಮಗಳು ಏನು ಅಂತ ಫಾರ್ಮ್ ಹೌಸ್ನ ಒಳಗೆ. ಅವಿನಾಶ್, ಬೆಳಗಿನ ಜಾವ 3 ಗಂಟೆಗೆ ಸಿಸಿಬಿ ಅಧಿಕಾರಿಗಳು ಜಿಆರ್ ಫಾರ್ಮ್ ಹೌಸ್ಗೆ ಬಂದು ದಾಳಿಯನ್ನು ಮಾಡ್ತಾರೆ. ಈ ಸಂದರ್ಭದಲ್ಲಿ ತೆಲುಗು ಖ್ಯಾತ ನಟಿ ಹೇಮಾ ಅವರು ಕೂಡ ಫಾರ್ಮ್ ಹೌಸ್ ಅಲ್ಲೇ ಇರ್ತಾರೆ, ರೇವ್ ಪಾರ್ಟಿಯಲ್ಲೇ ಭಾಗಿಯಾಗಿರ್ತಾರೆ. ಅಂದ್ರೆ ಯಾವಾಗ ಮಾಧ್ಯಮದಲ್ಲಿ ಸುದ್ದಿ ಬಿತ್ತರ ಆಗತ್ತೆ, ಈ ಒಂದು ಸಂದರ್ಭದಲ್ಲಿ ನಾನು ಅಲ್ಲಿ ಇಲ್ಲ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ವಿಡಿಯೋ ಮಾಡೋದ್ರ ಮೂಲಕ ಸಾಕಷ್ಟು ಸಂಚಲನವನ್ನು ಕೂಡ ಸೃಷ್ಟಿ ಮಾಡಿದ್ರು. ಅಂದ್ರೆ ಬಹುಶಃ ಈ ರೇವ್ ಪಾರ್ಟಿನಲ್ಲಿ ಇಲ್ವಾ ಅನ್ನುವಂಥ ಪ್ರಶ್ನೆಯನ್ನ ಆ ವಿಡಿಯೋ ಹುಟ್ಟು ಹಾಕಿತ್ತು. ಯಾಕಂತಂದ್ರೆ ಒಂದು ಕಡೆ ಪೊಲೀಸರು ರೇವ್ ಪಾರ್ಟಿಯಲ್ಲಿ ಸಂಬಂಧಪಟ್ಟಂತೆ ದಾಳಿ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಯಾರೆಲ್ಲ ಇರ್ತಾರೆ ಒಳಗಡೆ ಅವರ ಮೊಬೈಲ್ ಅನ್ನ ವಶಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ. ಆದ್ರೆ ನಿಜಕ್ಕೂ ಕೂಡ ಈ ನಟಿ ಮಾಡಿದಂತಹ ವಿಡಿಯೋ ಹೇಗೆ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹುಟ್ಕೊಡ್ತು. ಈ ಸಂದರ್ಭದಲ್ಲಿ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ ಆಕೆ ಶೌಚಾಲಯಕ್ಕೆ ಹೋಗೋದಾಗಿ ತಿಳಿಸಿ ಆ ನಂತರದಲ್ಲಿ ಮೊಬೈಲ್ ಅನ್ನ ತೆಗೆದುಕೊಂಡು ಹೋಗಿ ಈ ರೀತಿಯಾಗಿ ವಿಡಿಯೋವನ್ನ ಮಾಡಿ ನಾನು ಆಂಧ್ರ ಪ್ರದೇಶದಲ್ಲಿ ಇರೋದಾಗಿ ಹೇಳುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಇದಾದ ನಂತರದಲ್ಲಿ ಸಂಬಂಧಪಟ್ಟಂತಹ ಸಿಸಿಬಿ ಅಧಿಕಾರಿಗಳೇ ಹೋಗಿ ಆ ಸ್ಥಳವನ್ನ ಪರಿಶೀಲನೆ ಮಾಡುವಂತ ಕೆಲಸವನ್ನ
ಕೆಲಸವನ್ನ ಕೂಡ ಮಾಡಿದ್ದಾರೆ. ಹಾಗಾಗಿ ಆಕೆ ಮಾಡಿದಂತಹ ವಿಡಿಯೋ ಏನಿದೆ ಅದರ ವಿಡಿಯೋವನ್ನ ಪರಿಶೀಲನೆ ಮಾಡಿದಂತಹ ಸಂದರ್ಭದಲ್ಲಿ ಆ ಹಿಂಬದಿಯ ಬ್ಯಾಕ್ಗ್ರೌಂಡ್ ಏನು ಗಮನಿಸ್ತಾ ಇದೀವಿ, ಆ ಗಿಡ ಆಗಿರ್ಬೋದು ಎಲ್ಲವೂ ಕೂಡ ಇದೇ ಒಂದು ಫಾರ್ಮ್ ಹೌಸ್ ನಲ್ಲಿ ಇರೋದು ಕೂಡ ಗೊತ್ತಾಗಿರುವಂಥದ್ದು. ಅಂದ್ರೆ ಈ ರೀತಿಯಾಗಿ ನಟಿ ನಾನು ಇಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅದರ ಜೊತೆಗೆ ನನ್ನ ಹೆಸರನ್ನ ಹೊರಗಡೆ ಹೇಳಬಾರ್ದು ಅಂತ ಹೇಳಿ ಅಧಿಕಾರಿ ಹಾಗೆ ಸಿಬ್ಬಂದಿಗಳ ಕಾಲಿಗೆ ಬೀಳುವಂತ ಕೆಲಸವನ್ನ ಕೂಡ ಸದ್ಯಕ್ಕೆ ನಟಿ ಮಾಡಿರುವಂಥದ್ದು. ಹಾಗಾಗಿ ಇದು ಸಾಕಷ್ಟು ಹೈ ಡ್ರಾಮಕ್ಕೂ ಕೂಡ ಇಲ್ಲಿ ಕಾರಣ ಆಗಿರುವಂಥದ್ದು. ಇದು ಒಂದು ಕಡೆ ಆದ್ರೆ ಸ್ಯಾಂಡಲ್ವುಡ್ ನ ಖ್ಯಾತ ನಟ ಹರ್ಷ ಅವರು ಕೂಡ ಸದ್ಯಕ್ಕೆ GR ಫಾರ್ಮ್ ಹೌಸ್ಗೆ ಭೇಟಿಯನ್ನ ಕೂಡ ಕೊಟ್ಟಿದ್ದಾರೆ. ಅವರನ್ನ ಸಹಜವಾಗಿ ಪ್ರಶ್ನೆ ಮಾಡಿದಂತ ಸಂದರ್ಭದಲ್ಲಿ ತಾನು ಅಧಿಕಾರಿಗಳ ಭೇಟಿಯಾಗೋದಕ್ಕೆ ಬಂದಿದ್ದೆ ಅನ್ನುವಂತ ಮಾತನ್ನ ಕೂಡ ಹೇಳಿರುವಂತದ್ದು. ಅದೇ ಒಂದು ಸಂದರ್ಭದಲ್ಲಿ ನಾವು ಪೊಲೀಸ್ ಅಧಿಕಾರಿಗಳನ್ನ ಒಂದಿಷ್ಟು ಮಾಹಿತಿನ ಕೇಳುವಂತಹ ಕೆಲಸ ಮಾಡಿದಂತ ಸಂದರ್ಭದಲ್ಲಿ ಅಂದ್ರೆ ಹರ್ಷರವರ ಒಂದಿಷ್ಟು ಜನ ನಟರು ಈ ಒಂದು ಪಾರ್ಟಿಯಲ್ಲಿ ಭಾಗಿಯಾಗಿದ್ರು, ಅವರನ್ನ ಭೇಟಿಯಾಗೋದಕ್ಕೆ ನಟ ಬಂದಿದ್ರು, ಆದ್ರೆ ಅವರಿಗೆ ಒಂದು ಅವಕಾಶವನ್ನ ನಿರಾಕರಣೆ ಮಾಡಲಾಗಿದೆ ಅನ್ನುವಂತ ಮಾಹಿತಿನ ಕೂಡ ಸದ್ಯಕ್ಕೆ ಪೊಲೀಸ್ ಮೂಲಗಳು ಕೂಡ ಕೊಟ್ಟಿರುವಂತದ್ದು. ಯಾಕಂತಂದ್ರೆ ಇನ್ನೂ ಕೂಡ ಈ ಒಂದು ರೇವ್ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಂತಹ 101 ಜನರು ಪೊಲೀಸ್ ವಶದಲ್ಲೇ ಇದ್ದಾರೆ. ಅವರ ರಕ್ತದ ಮಾದರಿ ಕೂಡ ಸ್ಯಾಂಪಲ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ಆ ನಂತರದಲ್ಲಿ ಮಾತಾಡಿಸುವಂತ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಸದ್ಯಕ್ಕೆ ನಟರನ್ನ ಹೊರಗಡೆನೆ ಕಾಯ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ರಾಜಪ್ಪ.